ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಮಕ್ಕಳ ಮಾರಾಟ ಕಾನೂನಿನ ಪ್ರಕಾರ ಅಪರಾಧ. ಜೊತೆಗೆ ಈ ರೀತಿಯಾಗಿ ಯಾರಾದರೂ ಕೂಡ ಮಕ್ಕಳನ್ನು ಮಾರಾಟ ಮಾಡುವಂತಹ ಒಂದು ಪ್ರಕರಣದಲ್ಲಿ ಅಂಥವ್ರು ಯಾರಾದರೂ ಪತ್ತೆ ಆದರೆ ಖಂಡಿತ ಅವರ ಮೇಲೆ ಒಂದು ಕಾನೂನಿನ ಪ್ರಕಾರ ಒಂದು ಕಠಿಣ ಅವರಿಗೆ ಒಂದು ಕ್ರಮ ಕೂಡ ಆಗುತ್ತೆ. ಆದರೆ ಈ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದೆಷ್ಟೋ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಕೂಡ ನಮ್ಮ ಒಂದು ರಾಜ್ಯದಲ್ಲಿ ಮಕ್ಕಳ ಒಂದು ಮಾರಾಟ ಪ್ರಕರಣ ಅಂದರೆ ಅಪ್ರಾಪ್ತ ಮಕ್ಕಳ ಒಂದು ಮಾರಾಟ ಪ್ರಕರಣ ಒಂದು ಹೆಚ್ಚುತ್ತಾ ಇರತಕ್ಕಂಥದ್ದು. ಅದೆಷ್ಟೇ ಒಂದು ಶಿಕ್ಷೆ ಪ್ರಕಟ ಆದರೂ ಕೂಡ ಈ ರೀತಿಯಾಗಿ ಆಗಿದ್ದಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಘಟನೆಗಳು ಕೂಡ ಆಗ್ತಾ ಇರುತ್ತೆ. ಅದು ನಿನ್ನೆ ಒಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಂಥ ಒಂದು ಮಕ್ಕಳ ಒಂದು ಮಾರಾಟ ಜಾಲವನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಹಳ ಒಂದು ವೇಗವಾಗಿ ಕಾರ್ಯಾಚರಣೆಯನ್ನು ಮಾಡಿ ಆ ಒಂದು ಮಗುವನ್ನು ಕೂಡ ರಕ್ಷಣೆ ಮಾಡಿ ಮಗುವನ್ನು ಈಗಾಗಲೇ ತಾಯಿಯ ಮಡಿಲಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ಆಗಿರ್ತಕ್ಕಂಥದ್ದು. ಕಳೆದ 5 ದಿನಗಳ ಹಿಂದೆ ದಂಪತಿಗಳೊಬ್ಬರಿಗೆ ಒಂದು ಮಗು ಕೂಡ ಹುಟ್ಟಿರುತ್ತೆ. ಅದು ಗಂಡು ಮಗು ಆಗಿರುತ್ತೆ. ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಈ ಒಂದು ಮಗು ಜನನ ಆದ ನಂತರ ಕೇವಲ 3 ದಿನಕ್ಕೆ ಅಂದರೆ ಮಗು ಹುಟ್ಟಿದ 3 ದಿನಕ್ಕೆ ಈ ಒಂದು ದಂಪತಿಗಳು ಅಂದರೆ ಗಂಡು ಮಗುವನ್ನು ಬೇರೆ ಒಬ್ಬ ಮಧ್ಯವರ್ತಿ ಮೂಲಕ ಒಂದು ಮಗುವನ್ನು ಮಾರಾಟ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಮಧ್ಯವರ್ತಿ ಏನಿದ್ದಾನೆ ಈತ ಕಡಿಮೆ ಬೆಲೆಗೆ ಅಂದರೆ ಸುಮಾರು 2 ಲಕ್ಷ ರೂಪಾಯಿಗೆ ಈ ಒಂದು ದಂಪತಿಗಳಿಗೆ ಹಣವನ್ನು ಕೊಟ್ಟು ಮಗುವನ್ನು ಖರೀದಿ ಮಾಡಿರ್ತಾನೆ. ನಂತರ ಆ ಒಂದು ಮಗುವನ್ನು ಅಂದರೆ ದುಪ್ಪಟ್ಟು ಬೆಲೆಗೆ ಅಂದರೆ ಸುಮಾರು 5 ಲಕ್ಷಕ್ಕೆ ಈ ಒಂದು ಮಗುವನ್ನು ಕೂಡ ಒಂದು ಮಾರಾಟ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಮಗುವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪ್ರಕರಣದಲ್ಲೂ ಕೂಡ ದುಪ್ಪಟ್ಟು ಬೆಲೆಗೆ ಒಂದು ಮಗುವನ್ನು ಮಾರಾಟ ಮಾಡಿ ಈ ಒಂದು ನಿಟ್ಟಿನಲ್ಲೂ ಕೂಡ ಹಣ ಮಾಡ್ತಕ್ಕಂಥ ಮಧ್ಯವರ್ತಿಗಳು ಇರತಕ್ಕಂಥದ್ದು ಖಂಡಿತ ಈ ಒಂದು ಸಮಾಜವೇ ಒಂದು ತಲೆ ತಗ್ಗಿಸುವಂತಹ ಘಟನೆ. ಇನ್ನು ಈ ಒಂದು ಶ್ರೀನಿವಾಸಪುರ ಪಟ್ಟಣದ ದಂಪತಿಗಳಾಗಿರ್ತಕ್ಕಂಥ ನೀತು ಮತ್ತು ಈ ಒಂದು ರಾಘವೇಂದ್ರ ದಂಪತಿಗಳೇನಿದ್ದಾರೆ ಇಬ್ಬರು ಕೂಡ ಮದುವೆ ಆಗಿರೋದಿಲ್ಲ, ಪರಸ್ಪರ ಇಬ್ಬರು ಕೂಡ ಸಂಬಂಧದಲ್ಲಿದ್ದಾರೆ. ಇನ್ನು ಈ ಒಂದು ದಂಪತಿಗಳಿಗೆ ಕಳೆದ 5 ದಿನಗಳ ಹಿಂದೆ ಒಂದು ಗಂಡು ಮಗು ಜನಿಸಿರುತ್ತೆ. ಆದರೆ ಈ ಒಂದು ಮಗುವನ್ನು ಸಾಕಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಜೊತೆಗೆ ನಮಗೆ ಈಗಾಗಲೇ ಕೂಡ ಇಬ್ಬರು ಮಕ್ಕಳಿರೋ ಕಾರಣಕ್ಕಾಗಿ ಬಹಳಷ್ಟು ಒಂದು ಆರ್ಥಿಕ ಸಮಸ್ಯೆಗಳಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೇ ಒಂದು ಶ್ರೀನಿವಾಸಪುರ ತಾಲೂಕಿನ ನಾರಾಯಣಸ್ವಾಮಿ ಅಂತಕ್ಕಂಥ ಒಬ್ಬ ಮಧ್ಯವರ್ತಿಗೆ ಈ ಒಂದು ಮಗುವನ್ನು ಕೊಡ್ತಾರೆ. ಈತ ಈ ಒಂದು ದಂಪತಿಗಳಿಗೆ ಸುಮಾರು 2 ಲಕ್ಷ ರೂಪಾಯಿ ಒಂದು ಹಣವನ್ನು ಕೊಟ್ಟು ತಾನು ಮಗುವನ್ನು ಖರೀದಿ ಮಾಡಿರ್ತಾನೆ. ಆ ಒಂದು ಮಗುವನ್ನು ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದ ದಂಪತಿಗಳಿಬ್ಬರಿಗೆ ಈ ಒಂದು ಮಗುವನ್ನು ಸುಮಾರು 5 ಲಕ್ಷಕ್ಕೆ ಮಾರಾಟ ಮಾಡಿರ್ತಾನೆ. ಆದರೆ ಈ ಒಂದು ವಿಚಾರ ಏನಿದೆ ಪೊಲೀಸರ ಗಮನಕ್ಕೆ ಬರುತ್ತೆ. ಕೂಡಲೇ ಎಚ್ಚೆತ್ತಂತಹ ಶ್ರೀನಿವಾಸಪುರ ಪೊಲೀಸರು ಈಗಾಗಲೇ ಈ ಒಂದು ದಂಪತಿಗಳ ಬಳಿ ಒಂದು ದೂರನ್ನು ಪಡೆದುಕೊಂಡು ಈ ರೀತಿಯಾಗಿ ಒಂದು ಮಧ್ಯಸ್ಥಿಕೆ ವಹಿಸಿದಂತಹ ನಾರಾಯಣಸ್ವಾಮಿ ಅವರನ್ನು ಕೂಡ ಪತ್ತೆ ಹಚ್ಚಿ ಕೂಡಲೇ ಈ ಒಂದು ಮಗುವನ್ನು ಚಿಂತಾಮಣಿ ಮೂಲದ ದಂಪತಿಗಳಾಗಿರ್ತಕ್ಕಂಥ ಮಂಜುಳಾ ಮತ್ತು ಕೃಷ್ಣ ದಂಪತಿಗಳೇನು ಈ ಒಂದು ಮಗುವನ್ನು ಖರೀದಿ ಮಾಡಿರ್ತಾರೆ ಆ ಒಂದು ದಂಪತಿಗಳ ಬಳಿ ಇದ್ದಂತಹ ಮಗುವನ್ನು ಕೂಡ ರಕ್ಷಣೆ ಮಾಡಿ ಕೂಡಲೇ ಈ ಒಂದು ತಾಯಿಯಾಗಿರ್ತಕ್ಕಂಥ ನೀತು ಅವರ ಬಳಿ ಈಗಾಗಲೇ ಒಂದು ಮಗುವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕ್ಷಿಪ್ರ ಒಂದು ಕಾರ್ಯಾಚರಣೆಯನ್ನು ಮಾಡಿ ಶ್ರೀನಿವಾಸಪುರ ಪೊಲೀಸರು ಬಹಳ ಒಂದು ಮುತುವರ್ಜಿಯನ್ನು ವಹಿಸಿ ಮಗುವನ್ನು ರಕ್ಷಣೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 5 ಮಂದಿ ಮೇಲೆ ಇದೀಗ ಒಂದು FIR ಅನ್ನು ಕೂಡ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಗಮನಿಸಬಹುದು, ಮಗುವಿನ ಒಂದು ಮಾರಾಟ ಏನಿದೆ ಅದು ಕಾನೂನಿನ ಪ್ರಕಾರ ಅಕ್ಷಮ್ಯ ಅಪರಾಧ. ಮತ್ತು ಒಂದು ಮಗುವಿನ ದತ್ತಿಗೆ ಪಡ್ಕೊಳ್ಳಿಕ್ಕೆ ಅಂತಲೇ ಒಂದು ಕಾನೂನು ಪ್ರಕ್ರಿಯೆ ಇದೆ. ಈ ನಿಟ್ಟಿನಲ್ಲಿ ಒಂದು ಕಾನೂನು ಪ್ರಕ್ರಿಯೆಯನ್ನು ಪಾಲಿಸಿ ಯಾರು ಬೇಕಾದರೂ ಕೂಡ ಮಗುವನ್ನು ದತ್ತಿಗೆ ಪಡೆಯಬಹುದು. ಆದರೆ ಈ ಒಂದು ಕಾನೂನು ಬಾಹಿರವಾಗಿ ಈ ರೀತಿಯಾಗಿ ಒಂದು ಹಣದ ಆಮಿಷವನ್ನು ಒಡ್ಡಿ ಈ ರೀತಿಯಾಗಿ ಮಕ್ಕಳನ್ನು ಒಂದು ಖರೀದಿ ಮಾಡಿ ಮತ್ತು ಆ ಒಂದು ಮಕ್ಕಳನ್ನು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿ ಅಂಥ ಒಂದು ವಿಚಾರದಲ್ಲೂ ಕೂಡ ಹೆಚ್ಚಾಗಿ ಒಂದು ದುಡ್ಡು ಮಾಡ್ತಕ್ಕಂಥ ಇಂಥ ಒಂದು ದಂಧೆಗಳಿಗೆ ಕಡಿವಾಣ ಆಗ್ತಕ್ಕಂಥ ನಿಟ್ಟಿನಲ್ಲಿ ಶ್ರೀನಿವಾಸಪುರ ಪೊಲೀಸರು ಬಹಳ ಒಂದು ಮುತುವರ್ಜಿಯನ್ನು ವಹಿಸಿ ಈಗಾಗಲೇ ಮಗುವನ್ನು ಕೂಡ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಗುವನ್ನು ಮಾರಾಟ ಮಾಡಿರ್ತಕ್ಕಂಥ ತಂದೆ ತಾಯಿಯಾಗಿರ್ತಕ್ಕಂಥ ನೀತು ಮತ್ತು ರಾಘವೇಂದ್ರ ಜೊತೆಗೆ ಈ ಒಂದು ಮಗುವಿನ ಒಂದು ಮಾರಾಟ ಪ್ರಕರಣದಲ್ಲಿ ಮಧ್ಯಸ್ಥಿಕೆ ವಹಿಸಿದಂತಹ ನಾರಾಯಣಸ್ವಾಮಿಯವರು ಜೊತೆಗೆ ಈ ಒಂದು ಮಗುವನ್ನು ಖರೀದಿ ಮಾಡಿರ್ತಕ್ಕಂಥ ಮಂಜುಳಾ ಮತ್ತು ಕೃಷ್ಣ ಈ ಒಂದು 5 ಮೇಲೆ ಕೂಡ ಈಗಾಗಲೇ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಎಲ್ಲ ಆರೋಪಿಗಳು ಕೂಡ ಒಂದು ಪೊಲೀಸರ ಒಂದು ವಶದಲ್ಲಿರ್ತಕ್ಕಂಥದ್ದು. ಆದರೆ ಈ ಒಂದು ಮಗುವಿನ ಒಂದು ಆರೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮಗುವನ್ನು ಕೂಡ ಈಗಾಗಲೇ ಪೋಷಕರಿಗೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ಮಗುವಿನ ಪೋಷಕರಾಗಿರ್ತಕ್ಕಂಥವ್ರು ಹೇಳುವಂಥದ್ದು ನಮಗೆ ಬಹಳಷ್ಟು ಒಂದು ಆರ್ಥಿಕ ಸಂಕಷ್ಟ ಇದೆ. ಜೊತೆಗೆ ನೀತು ಅವರಿಗೆ ಮೊದಲನೇ ಒಂದು ಮದುವೆ ಆದ ನಂತರ 2 ಮಕ್ಕಳು ಜನಿಸಿರ್ತಾರೆ. ಆದರೆ ಇದೀಗ ರಾಘವೇಂದ್ರ ಅವರನ್ನ 2ನೇ ಮದುವೆ ಆಗುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಮಗು ಕೂಡ ಆಗಿರ್ತಕ್ಕಂಥ. ಆದರೆ ಮುಂದೆ ನಮಗೆ ಬಹಳಷ್ಟು ಒಂದು ಆರ್ಥಿಕ ಹೊರೆ ಆಗುತ್ತೆ. ಈ ಕಾರಣಕ್ಕಾಗಿ ನಾವು ಮಗುವನ್ನು ಮಧ್ಯವರ್ತಿ ಆಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರ ಮೂಲಕ ಒಂದು ಮಾರಾಟವನ್ನು ಮಾಡಿದ್ದೇವೆ. ಅವರ ಬಳಿ ನಾವು 2 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗಾಗಲೇ ಒಂದು ವಿಚಾರಣೆಯಲ್ಲಿ ಕೂಡ ಈಗಾಗಲೇ ದಂಪತಿಗಳು ಬಾಯ್ಬಿಟ್ಟಿರ್ತಕ್ಕಂಥದ್ದು. ಇನ್ನು
ಈ ಒಂದು ಮಗುವನ್ನು ಪಡೆದುಕೊಂಡಿರ್ತಕ್ಕಂಥ ಮಧ್ಯವರ್ತಿ ನಾರಾಯಣಸ್ವಾಮಿ ದುಪ್ಪಟ್ಟು ಬೆಲೆಗೆ ಬೇರೊಬ್ಬರಿಗೆ ಈ ಒಂದು ಮಗುವನ್ನು ಖರೀದಿ ಮಾಡಿರ್ತಕ್ಕಂಥ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ, ಹಾಗಾಗಿನೇ ಮಕ್ಕಳು ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಇದೀಗ ಈ ಒಂದು ಮಗುವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥದ್ದು. ಇನ್ನು ಈ ಒಂದು ಘಟನೆಯನ್ನು ಏನು ಶ್ರೀನಿವಾಸಪುರದ ಸ್ಥಳೀಯರು ಬಹಳಷ್ಟು ಒಂದು ಖಂಡನೆ ಕೂಡ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಮಗುವಿನ ಮಾರಾಟ ಅನ್ನೋ ಒಂದು ಪ್ರಕರಣ ಇದೆ, ಅದು ಸಮಾಜವೇ ಒಂದು ತಲೆ ತೆಗೆಸುವಂಥ ಘಟನೆ. ಇಂಥ ಒಂದು ಘಟನೆಯಲ್ಲಿ ಯಾರೆಲ್ಲ ಕೂಡ ಭಾಗಿದಾರರಾಗಿದ್ದಾರೆ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಮಾಜ ತಲೆ ಬಗ್ಸೋ ಕೆಲಸ ಆಗಿದೆ. ಈ ಕಾಲದಲ್ಲಿ ಮಕ್ಕಳಿಲ್ಲ ಅಂದ್ಬಿಟ್ಟು ತುಂಬಾ ಜನ ಪೂಜೆ ಪುನಸ್ಕಾರ ಆಸ್ಪತ್ರೆಗಳು ಓಡಾಡ್ತಾ ಇದೆ. ಮಕ್ಕಳಾಗಿರೋರು ಈ ರೀತಿ ಮಾರ್ಕೊಂಡು ಒಂದ್ ರೀತಿ ದಂಧೆ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಅಧಿಕಾರಿಗಳು ಕಡಿವಾಣ ಹಾಕಬೇಕು. ಒಂದ್ ಮಗು ಆದಾಗ ಏನ್ ತಾಯಿ ಕಾರ್ಡ್ ಮಾಡಿದಾಗ ಅದೇನಿದೆ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು. ಮತ್ತೆ ಈ ರೀತಿ ಯಾರು ದಂಧೆ ಮಾಡ್ತದೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಮಕ್ಕಳ ಕಲ್ಯಾಣ ಅಧಿಕಾರಿಗಳಾಗ್ಲಿ, ಆರೋಗ್ಯ ಅಧಿಕಾರಿಗಳಾಗ್ಲಿ ಇದಕ್ಕೆ ಗಮನ ಕೊಟ್ಟು ಇವ್ರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲೆ ಮಾಡಿ ಯಾರು ಈ ದಂಧೆಯಲ್ಲಿ ತೊಡಗಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ದಯವಿಟ್ಟು ಅಧಿಕಾರಿಗಳು, ಪೊಲೀಸ್ ಅವರು ಇವ್ರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಬೇಕು. ದಿನಗಳಲ್ಲಿ ಮಕ್ಕಳು ಮಾರ್ಕೊಳ್ಳೋದು ಒಂದು ಹವ್ಯಾಸ ತರ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಆ ಮಗು ಭವಿಷ್ಯ ಏನಾಗುತ್ತೋ ಅನ್ನೋದು ಕಿಂಚಿತ್ತು ಯೋಚನೆ ಇಲ್ಲ. ಮಾತೃ ವಾತ್ಸಲ್ಯ ಆಗ್ಲಿ, ತಂದೆ ಪ್ರೀತಿ ಆಗ್ಲಿ ಏನೂ ಸಿಗದಿರ ಮಾಡ್ಬೇಕು ಅನ್ನೋದು ಇವ್ರ ಉದ್ದೇಶ ಆಗಿದೆ. ದಯವಿಟ್ಟು ಇಂಥವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನು ಈ ಒಂದು ಶ್ರೀನಿವಾಸಪುರ ಪೊಲೀಸರ ಒಂದು ಕ್ಷಿಪ್ರ ಕಾರ್ಯಾಚರಣೆಗೆ ಆಗಿರ್ತಕ್ಕಂಥ ಕನ್ನಿಕಾ ಸಿಕ್ರಿವಾಲ್ ಅವರು ಕೂಡ ಬಹಳ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಮಾಹಿತಿ ಪೊಲೀಸ್ ಇಲಾಖೆಗೆ ದೊರೆತ ತಕ್ಷಣ ನಾವು ಕಾರ್ಯಾಚರಣೆಯನ್ನು ಮಾಡಿ ಈಗಾಗಲೇ ಮಗುವನ್ನು ಕೂಡ ರಕ್ಷಣೆ ಮಾಡಿ ಐವರ ವಿರುದ್ಧ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಜೊತೆಗೆ ಮುಂದೆ ಯಾರು ಕೂಡ ಈ ರೀತಿಯಾಗಿ ಒಂದು ಮಕ್ಕಳ ಒಂದು ಮಾರಾಟ ಒಂದು ಪ್ರಕರಣದಲ್ಲಿ ಭಾಗಿಯಾದರೆ ಅಂಥವ್ರ ಮೇಲೆ ಕಠಿಣ ಒಂದು ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈಗ ಕೋಲಾರ SP ಕೊಟ್ಟಿರ್ತಕ್ಕಂಥದ್ದು. ಶ್ರೀನಿವಾಸ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮಗು ಸಾಗಾಣಿಕೆ ಕೇಸ್ ದಾಖಲಾಗಿತ್ತು. ಇದರಲ್ಲಿ 5 ಆರೋಪಿ ನಾವು ಹಿಡಿದಿದ್ದೀವಿ. ಇದರಲ್ಲಿ ಏನಾಗಿದೆ, ನೀತಾ ಮತ್ತು ರಾಘವೇಂದ್ರ ಇವ್ರದ್ದು 3ನೇ ಮಗು 6 ದಿವಸ ಹಿಂದೆ ಹುಟ್ಟಿದ್ದಾರೆ. ಸೊ ಇವ್ರದ್ದು ಮನೆಯಲ್ಲಿ ಆರ್ಥಿಕ ತೊಂದರೆ ಇತ್ತು. ಅದಕ್ಕೆ ಅವರು ಮಂಜುಳಾ ಮತ್ತು ಅವರ ಗಂಡನಿಗೆ ಇದು ಮಾರಿದ್ದಾರೆ ಮಗುವನ್ನು. ಸೊ ನಾವು ಮಗುವನ್ನು ಕೂಡ ವಶಪಡಿಸಿದ್ದೀವಿ ನಿನ್ನೆ ಮಂಜುಳಾ ಕಡೆಯಿಂದ. ಈಗ 5 ಜನ ಆರೋಪಿ ಇದ್ದಾರೆ ಕೇಸಲ್ಲಿ. ನೀತಾ, ರಾಘವೇಂದ್ರ, ಮಂಜುಳಾ, ಅವರ ಗಂಡ ಮತ್ತು ಇಂಟರ್ಮೀಡಿಯೇಟರ್ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ದೀವಿ. FIR ಕೂಡ ಆಗಿದೆ. ಮುಂದಿನ ಕ್ರಮ ನಾವು ತಗೊಳ್ತೀವಿ. ಅದು 1 ಇಂಟರ್ಮೀಡಿಯೇಟ್ಗೆ ಕೂಡ ನಾವು ಸೆಕ್ಯೂರ್ ಮಾಡಿದ್ದೀವಿ ಕೇಸಲ್ಲಿ. ಎಷ್ಟು ದುಡ್ಡಿಗೆ ಮಾರಾಟ ಮಾಡಿದ್ರು? ಈ ಪೂರ್ತಿ ಡೀಲ್ ಆಗಿತ್ತು 5 ಲಕ್ಷ ಡೀಲ್ ಇತ್ತು ಇದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಏನು ಮಗುವಿನ ಒಂದು ಮಾರಾಟ ಒಂದು ಪ್ರಕರಣ ಇದೆ, ಅದೀಗ ಸುಖಾಂತ್ಯ ಆಗಿರ್ತಕ್ಕಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 5 ವಿರುದ್ಧ ಇದೀಗ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಮುಂದೆ ಯಾರು ಕೂಡ ಇಂತಹ ಒಂದು ಪ್ರಕರಣಗಳಲ್ಲಿ ಭಾಗಿ ಆಗಬಾರ್ದು. ಖಂಡಿತ ಭಾಗಿಯಾದರೆ ಅಂಥವರ ವಿರುದ್ಧ ನಾವು ಕಠಿಣ ಒಂದು ಕಾನೂನು ಕ್ರಮ ಜರುಗಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇದೀಗ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.